ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತು. ಒಂದೇ ಮಾತರಂ. ಜೈ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ನಾನು, ನಮ್ಮ ಬಾಮೈದ ಆ್ಯಂಡ್ ದೆನ್ ನನ್ನ ತಮ್ಮ, ಸೊ ಮೂವರು ಆ್ಯಂಡ್ ದೆನ್ ಇನ್ನೂ ನನ್ನ ಫ್ರೆಂಡ್ಸ್ ಬರ್ತಾರೆ 8ನೇ ಮೈಲಿ ಹತ್ರ. ಎಲ್ಲರೂ ಸೇರಿಕೊಂಡು ಮಧುಗಿರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಸೊ ಮಧುಗಿರಿ ಬೆಟ್ಟನ ನೋಡ್ಕೊಂಬರೋಣ. ನಾನೀಗ ತುಮಕೂರು ರೋಡು ಫ್ಲೈಓವರ್ ಮೇಲಿದ್ದೀನಿ. ಫ್ಲೈಓವರ್ ಇಳಿತಿದ್ದಂಗೆ ಬರೋ ಟೋಲ್ ಹತ್ರ ನನ್ನ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಬೈಕಲ್ಲಿ ಬರ್ತಾರೆ, ನಾವು ಮೂವರು ಮಾತ್ರ ಕಾರಲ್ಲಿ ಹೋಗ್ತಿದ್ದೀವಿ. ಬೆಂಗಳೂರಿಂದ ಮಧುಗಿರಿ 107 ಕಿಲೋಮೀಟರ್ ಇದೆ. ದಾಬಸ್ಪೇಟೆಯಿಂದ ರೈಟ್ ತೊಗೊಂಡು ಕೊರಟಗೆರೆಯಿಂದ ಮಧುಗಿರಿ. ತುಮಕೂರಿಂದ ಹೋಗಬೇಕು ಅಂತಂದರೆ ಒಂದು 50 ಕಿಲೋಮೀಟರ್ ಆಗುತ್ತೆ. ಕೊರಟಗೆರೆಯಿಂದ ಮಧುಗಿರಿ ಹೋಗಬೇಕು. ಆ್ಯಂಡ್ ನಮ್ಮೂರು ಗೌರಿಬಿದನೂರಿಂದ ಒಂದು 40 ಕಿಲೋಮೀಟರ್ ಇದೆ ಮಧುಗಿರಿಗೆ. ನಾನೀಗ ದಾಬಸ್ಪೇಟೆನಲ್ಲಿದ್ದೀನಿ. ನೀವು ನೋಡ್ತಿದ್ದೀರಲ್ಲ ಫ್ಲೈಓವರು, ಅದು ತುಮಕೂರು ರೋಡ್ಗೆ ಹೋಗುತ್ತೆ. ನೀವು ಈ ಕಡೆ ಮಧುಗಿರಿ, ಪಾವಗಡ ಅಥವಾ ಕೊರಟಗೆರೆಗೆ ಹೋಗ್ಬೇಕಂತಂದರೆ ಇಲ್ಲಿ ದಾಬಸ್ಪೇಟೆನಲ್ಲಿ ರೈಟ್ಗೆ ಡೈವರ್ಷನ್ ತೊಗೋಬೇಕಾಗತ್ತೆ. ಇದೇ ರೋಡಲ್ಲಿ ನಿಮಗೆ ಒನ್ ಡೇ ಡೆಸ್ಟಿನೇಷನ್ ಆಗಿರೋ ಅಂಥ ದೇವರಾಯನ ದುರ್ಗ ಅಥವಾ ಗೊರವನಹಳ್ಳಿ ಅಥವಾ ಸಿದ್ರ ಬೆಟ್ಟ, ಸೊ ಈ 3 ಪ್ಲೇಸಸ್ಸು ನಿಮ್ಗೆ ಇದೇ ರೋಡಲ್ಲೇ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಆ 3 ಪ್ಲೇಸಸ್ಸು. ಸೊ ಈಗ ಟೈಮು 7:30 ಆಯಿತು. ನಾನು ಮಧುಗಿರಿಗೆ ಒಂದು 11 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇಲ್ಲಿ ಟಿಫನ್ಗೆ ಅಂತ ನಿಲ್ಲಿಸಿದ್ರೆ ಇಲ್ಲಿ ನೋಡ್ತಿದ್ದೀರಲ್ಲ, ಇವನು ಉಮೇಶ್, ಇದು ಶ್ರೀಕಾಂತ್ ಅವರು ಒಂದು ಬಾಕ್ಸಿಂಗ್ ಸ್ಕೂಲಲ್ಲಿ ಇದು ಟ್ರೈನರು. ಅವರಿಬ್ಬರೂ. ಸೊ ಅವ್ರು ಸಿಕ್ಕಿದ್ರು ಅಚಾನಕ್ಕಾಗಿ. ಇಲ್ಲೇ ಮಿಡ್ಗೇಶಿ ಹತ್ರ ಎಲ್ಲೋ ಫೋರ್ಟ್ಗೆ ಟ್ರೆಕ್ಕಿಂಗ್ ಹೋಗ್ತಿದ್ದಾರಂತೆ. ತುಂಬಾ ಖುಷಿ ಆಯಿತು, ಅಚಾನಕ್ಕಾಗಿ ಸಿಕ್ಕಿದ್ರಲ್ಲ, ಫುಲ್ ಖುಷಿ ಆಯಿತು. ಸೊ ಮಾತಾಡಿಸ್ಕೊಂಡು ಇಲ್ಲೇ ಟಿಫನ್ ಮಾಡಿಕೊಂಡು ನಾವು ಮಾಡ್ಕೊಂಡ್ವಿ. ಇಲ್ಲಿಂದ ಒಂದು 11 ಕಿಲೋಮೀಟ್ರ್ ಅಷ್ಟೇ ಮಧುಗಿರಿ ಫೋರ್ಟು, ಅಲ್ಲಿಗೆ ಹೋಗೋಣ. ನಿಮ್ಗಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಅದೇ ಮಧುಗಿರಿ ಬೆಟ್ಟ. ಈ ಮಧುಗಿರಿ ಬೆಟ್ಟನ ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಪರ್ವತ ಅಂತ ಕೂಡ ಕರೀತಾರೆ. ಇದು ಸಮುದ್ರ ಮಟ್ಟದಿಂದ 2985 ಅಡಿ ಅಂದರೆ 1193 ಮೀಟರ್ ಎತ್ತರದಲ್ಲಿರುತ್ತೆ. ಫುಲ್ಲು ನಿಮ್ಗೆ ಅರ್ಧ ಬೆಟ್ಟ ಏನು ಕಲ್ಲು ಕಾಣ್ತಿದೆ ಅದಷ್ಟು ಒಂದೇ ಕಲ್ಲು. ಅದಕ್ಕೆ ಇದನ್ನು ಏಕಶಿಲಾ ಪರ್ವತ ಅಂತ ಕರೆಯೋದು. ಸೊ ನಾವಿವಾಗ ಆ ಟಿಪ್ ನಿಮಗೆ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ಹತ್ತಬೇಕು ಟ್ರೆಕ್ ಮಾಡಿಕೊಂಡು. ನಿಮಗಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಒಂದು ಎಂಟ್ರೆನ್ಸ್ ಥರ ಆ್ಯಂಡ್ ದೆನ್ ದೊಡ್ಡ ಗೋಡೆ ಇದೆ. ಇದೇ ನಿಮಗೆ ಮಧುಗಿರಿ ಬೆಟ್ಟಕ್ಕೆ ಎಂಟ್ರೆನ್ಸು. ಈ ಎಂಟ್ರೆನ್ಸ್ ಪಾಯಿಂಟ್ ಬಂದು KSRTC ಬಸ್ ಸ್ಟಾಪು ಮತ್ತು ಈ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹತ್ರವಾಗೇ ಇದೆ. ನೀವು ಈ ಬಸ್ಸಲ್ಲಿ ಬಂದ್ರೂ ಈ ಎಂಟ್ರೆನ್ಸ್ ಪಾಯಿಂಟ್ಗೆ ಆರಾಮಾಗಿ ನಡ್ಕೊತ ಬರ್ಬೋದು. ಒಂದು 100 ಮೀಟರ್ ಆಗುತ್ತೆ KSRTC ಬಸ್ ಸ್ಟಾಪಿಂದ. ಎಂಟ್ರೆನ್ಸ್ ಗೇಟ್ ಹತ್ರ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ರು. ಅವರು ಯಾರ್ಯಾರು ಬಂದಿದ್ದೀರಾ ಅನ್ನೋ ಡೀಟೇಲ್ಸ್ ಇಸ್ಕೊಂಡು ಮತ್ತೆ ಟೆಂಪರೇಚರ್ ಚೆಕ್ ಮಾಡಿ ನಮ್ಮನ್ನ ಒಳಗಡೆ ಬಿಟ್ರು. ಪಾರ್ಕಿಂಗ್ ಒಳಗಡೆ ಇದೆಯಂತೆ. ನೀವಿಲ್ಲಿ ನೋಡ್ತಿರ್ಬೋದಲ್ಲ, ಇದೆ ಅನ್ಸುತ್ತೆ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಬೆಟ್ಟ ಹತ್ಲಿಕ್ಕಾಗ್ಲಿ ಅಂಡ್ ದೆನ್ ಇಲ್ಲಿ ಕಾರ್ ಪಾರ್ಕ್ ಮಾಡ್ಲಿಕ್ಕಾಗ್ಲಿ ಯಾವುದೇ ಅಮೌಂಟ್ ಅವರು ಇಸ್ಕೊಂಡಿಲ್ಲ. ನಾನೀಗ ಮಧುಗಿರಿ ಬೆಟ್ಟದ ತಳದಲ್ಲಿದ್ದೀನಿ. ಈಗ ಮಧುಗಿರಿ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಹಿಂದೆ ನೋಡ್ತಿದ್ದೀರಲ್ಲ, ಈ ರೋಡಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ. ಆರಾಮಾಗಿ ಕಾರ್ಸ್ ನಿಲ್ಸ್ಕೊಳ್ಲಿಕ್ಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನನ್ನ ಕಾರ್ ಅಲ್ಲಿ ನಿಂತಿದೆ ಸಿಲೆರಿಯೋ. ಇಲ್ಲಿಗೆ ಬರಬೇಕು, ಒಳಗಡೆ ಬಿಡ್ತಾರೆ ಬೆಟ್ಟದ ತುದಿಗೆ. ಇಲ್ಲಿಂದ
ಈ ಕಡೆ ಹೋಗ್ತಿದಾರಲ್ಲ ಫ್ರೆಂಡ್ಸು, ಈ ಕಡೆ ಹತ್ತಬೇಕು. ಅದು ನಿಮಗೆ ಬೆಟ್ಟ ಕಾಣ್ತಿದೆಯಲ್ಲ. ಸೊ ಹತ್ತಾ ಮಾತಾಡೋಣ. ಈ ಬೆಟ್ಟಕ್ಕೆ ಮಧುಗಿರಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ಬೆಟ್ಟದಲ್ಲಿ ತುಂಬಾನೇ ಜೇನು ಸಿಕ್ತಿತ್ತಂತೆ. ಸೊ ಮಧು ಅನ್ನೋದು ಜೇನು ಪದದ ಸಮಾನಾರ್ಥಕ ಪದ. ಸೊ ಹಾಗಾಗಿ ಈ ಬೆಟ್ಟನ ಮಧುಗಿರಿ ಅಂತ ಕರೀತಾರೆ. ನೀವಲ್ಲಿ ನೋಡ್ತಿದ್ದೀರಲ್ಲ ವಾಲ್, ಸೊ ಈ ಬೆಟ್ಟದಲ್ಲಿ 17ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಇದೆ. ಈ ಕೋಟೆ 3 ಸ್ಟೆಪ್ ಅಲ್ಲಿ ಇದೆ. ನೀವು ಈ ಬೆಟ್ಟನ ಮೇಲೆ ಹತ್ತೋ ತನಕ ನಿಮ್ಗೆ 3 ಮುಖ್ಯವಾದ ದ್ವಾರಗಳು ಸಿಗುತ್ತೆ. ಆ 3 ದ್ವಾರಗಳನ್ನ ಅಂತರಾಳದ ಬಾಗಿಲು, ದಿಡ್ಡಿ ಬಾಗಿಲು ಮತ್ತೆ ಮೈಸೂರು ಬಾಗಿಲು ಅಂತ ಕರೀತಾರೆ. ನೀವೀಗ ಅಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಒಂದ್ ಕಲ್ಯಾಣಿ ತರ ಇದೆ, ಮಳೆ ನೀರಿಂದ ತುಂಬಿಕೊಂಡಿದೆ. ಇಷ್ಟೊತ್ತು ಸ್ಟೆಪ್ಸ್ ಹತ್ಕೊಂಡ್ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ಫುಲ್ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಅಂಡ್ ದೆನ್ ಅಲ್ಲಿ ನಿಮ್ಗೆ ಕಾಣಿಸ್ತಿರೋದು ಬೆಟ್ಟದ ತುದಿ, ಅಲ್ಲಿಗೆ ಹತ್ಬೇಕು ನಾವಿನ್ನು. ನೀವು ನೋಡ್ತಿದ್ದೀರಲ್ಲ, ಇಲ್ಲಿಂದ ಮುಂದಕ್ಕೆ ಫುಲ್ ಬೆಟ್ಟದ ಮೇಲಕ್ಕನ ಫುಲ್ ಕಲ್ಲಿನ ಬೆಟ್ಟ. ಒಂದ್ 40% ವರ್ಗೂ ಸ್ಟೆಪ್ಸ್ ಇದೆ. ಅದಾದ್ಮೇಲೆ ಫುಲ್ ಇದೇ ತರಾನೇ ನಾವು ಹತ್ಬೇಕಾಗಿರೋದು. ಕಂಬಿ ಹಾಕಿದ್ದಾರೆ ಹಿಡ್ಕೊಂಡು ಹತ್ಲಿಕ್ಕೆ. ಅಂಡ್ ಅಲ್ಲಲ್ಲಿ ಈ ಕಲ್ಲಲ್ಲೇನೆ ಸ್ಟೆಪ್ಸ್ ತರ ಮಾಡಿದ್ದಾರೆ, ಆರಾಮಾಗಿ ಹತ್ಬೋದು. ಬಟ್ ಮಳೆ ಬಂದಾಗ ಹತ್ಲಿಕ್ಕೆ ತುಂಬಾನೇ ಕಷ್ಟ ಆಗಬಹುದು. ಬಟ್ ಈಗ ಆರಾಮಾಗಿ ಹತ್ಬೋದು. ನೋಡೋಣ ಫುಲ್ ಮೇಲೆ ಹೋದ್ರೆ ಯಾವ ರೀತಿ ಕಾಣುತ್ತೆ ಅಂತ. ಈ ಬೆಟ್ಟ ಹತ್ತಾ ಮೇಲೆ ಬಂದಂಗೆ ಇನ್ನು ಫುಲ್ ಟಫ್ ಆಗ್ತಿದೆ. ನೀವು ನೋಡ್ತಿರ್ಬೋದು ಯಾವ ತರ ಇದೆ ನಾವ್ ಹತ್ತೋ ದಾರಿ ಅಂತ. ಅಲ್ಲಿ ಮಧ್ಯ ಒಂದ್ ಹತ್ರ ಇವನ್ ಕಂಬಿ ಕೂಡ ಇಲ್ಲ ಹಿಡ್ಕೊಂಡ್ಲಿಕ್ಕೆ. ಡ್ಯಾಮೇಜ್ ಆಗಿದೆ ಅದು ಕಂಬಿ ಹಿಡ್ಕೊಂಡ್ ಹತ್ಲಿಕ್ಕೆ. ಹಾಗೆ ಕೈಯಲ್ಲೇ ಹೋಗ್ಬೇಕು. ನೋಡಿ ಯಾವ ತರ ಇನ್ಕ್ಲೈನ್ಡ್ ಇದೆ. ಈ ಕಲ್ಲಿನ ಬೆಟ್ಟದನ ಇವಾಗ ನಾವು ಮುಂದಕ್ಕೆ ಹತ್ಕೊಂಡು ಹೋಗ್ಬೇಕು. ತುಂಬಾನೇ ಕ್ರಿಟಿಕಲ್ ಇದೆ ಈ ಬೆಟ್ಟ ಮಾತ್ರ, ಮಧುಗಿರಿ ಬೆಟ್ಟ. ಹುಷಾರಾಗಿ ಹತ್ಬೇಕು. ನಾ ಹೇಳದ್ನಲ್ಲ, ಒಂದ್ ಹತ್ರ ಹಿಡ್ಕೊಂಡ್ ಹತ್ಲಿಕ್ಕೆ ಕಂಬಿ ಕೂಡ ಇಲ್ಲ ಅಂತ. ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಿರ್ಬೋದು, ಈ ತರ ಸ್ಟೆಪ್ಸ್ ಮಾಡಿದ್ದಾರೆ ಬಾಕ್ಸ್ ಟೈಪ್. ಅದ್ರಲ್ಲಿ ಕಾಲಿಟ್ಕೊಂಡು ನೀಟಾಗಿ ಹತ್ಕೊಂಡು ಹೋಗ್ಬೇಕು. ಬಟ್ ತುಂಬಾನೇ ಭಯ ಆಗತ್ತೆ ಕೆಳಗಡೆ ನೋಡಿದ್ರೆ, ಅಷ್ಟು ಇಳಿಜಾರಿದೆ ಈ ಕಲ್ಲಿನ ಬೆಟ್ಟ. ನೋಡಿದ್ರಲ್ಲ ನನ್ ಫ್ರೆಂಡ್ ಯಾವ ರೀತಿ ಹತ್ಕೊಂಡ್ ಬಂದ ಅಂತ. ಈ ಪಾಯಿಂಟೇ ಒಂದ್ ಸ್ವಲ್ಪ ಕ್ರಿಟಿಕಲ್. ಹುಷಾರಾಗಿ ಹತ್ತಿ. ಇಲ್ಲಿ ನೋಡ್ತಿದ್ದೀರಲ್ಲ, ಅಯ್ಯೋ ರಾಮ, ಫುಲ್ ಸೆಕೆ ಆಗೋಯ್ತು. ನಾವು ಚಳಿ ಇರ್ತದೆ ಅಂತ ಒಳಗಡೆ ಬನೀನು ಶರ್ಟು ಎಲ್ಲ ಹಾಕೊಂಬಂದ್ವಿ, ಎಲ್ಲ ನೆಂದೋಯ್ತು. ಈ ಕಡೆ ಹಿಂಗೆ ಹೋಗ್ಬೇಕು ಒಳಗಡೆ. ಇಷ್ಟೊತ್ತು ಬೆಟ್ಟ ಹತ್ಲಿಕ್ಕೆ ಕಂಬಿನಾದ್ರೂ ಇತ್ತು, ಹಿಡ್ಕೊಂಡು ಹತ್ಬೋದಿತ್ತು. ನೀವ್ ಇಲ್ಲಿ ನೋಡ್ಬೋದು, ಒಂದ್ 60% ಬೆಟ್ಟ ಹತ್ತಿದೀನಿ ನಾನೀಗ. ಇನ್ನು 40% ಇದೆ ಹತ್ಲಿಕ್ಕೆ. ಈ ತರ ಬರೀ ಸ್ಟೆಪ್ಸ್ ಅಷ್ಟೇ ಇದೆ, ಹಿಡ್ಕೊಂಡ್ ಹತ್ಲಿಕ್ಕೂ ಏನಿಲ್ಲ. ಹಿಂದಗಡೆ ಬ್ಯಾಗ್ ಬೇರೆ ತಗಲಾಕೊಂಡಿದೀನಿ, ವಾಟರ್ ಕ್ಯಾನ್ದು. ಸೊ ನೋಡಿ ಯಾವ ತರ ಇದೆ. ಫುಲ್ ಮುಂದಕ್ ಬೆಟ್ಟದ ಕಡೆ ಬಕ್ಕೊಂಡೇ ಹತ್ಬೇಕು, ನಿಧಾನವಾಗಿ ಹತ್ಬೇಕು. ನಾನು ಆಗ್ಲೇ ಕಂಬಿ ಇಲ್ಲ ಹತ್ಲಿಕ್ಕೆ ಅಂತ ಅಂತಿದ್ದೆ. ಇಲ್ಲಿ ನೋಡಿ ಸ್ಟೆಪ್ಸ್ ಕೂಡ ಇಲ್ಲ ಹತ್ಲಿಕ್ಕೆ, ಕಲ್ ಮೇಲೆನೆ ಹತ್ಬೇಕು. ನೀವು ಕೆಳಗಡೆ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಇದೆ ಅಂತ. ಈ ಕಲ್ಲು ನೋಡ್ತಿದ್ದೀರಲ್ಲ, ನೋಡಿ ಈ ಕಲ್ಲಲ್ಲಿ ನಾನು ಹತ್ಕೊಂಡ್ ಬಂದಿದ್ದೆ. ಈ ಕಲ್ ಮೇಲಿಂದ ಹತ್ಕೊಂಡ್ ಬಂದಿತ್ತು. ಫುಲ್ ನಿಧಾನವಾಗಿ ಹತ್ಕೊಂಡ್ ಬಂದೆ. ಫುಲ್ ಆಯಾಸ ಆಗೋಯ್ತು. ನನ್ನ ಫ್ರೆಂಡ್ಸ್ ನೋಡಿ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿ ಮೇಲ್ ಹತ್ಬೇಕು. ಅಲ್ಲಿಂದ ಇನ್ನೂ ಒಂದು 20% ಹತ್ಬೇಕಂತೆ, ಇದೇ ರೀತಿ ಕಲ್ ಮೇಲೆನೆ. ನೀವು ನೋಡ್ತಿದ್ದೀರಲ್ಲ, ನಾನೊಂದು ಕಲ್ಲು ಕೆಳಗಡೆ ಕೂತಿದ್ದೀನಿ. ತುಂಬಾ ತಣ್ಣಗಿದೆ ಇಷ್ಟು ಬಿಸಿಲಿದ್ರು. ನಾವಲ್ಲಿ ಫುಲ್ಲು ಕೋಟೆ ಥರ ನೋಡಿ ಅದೇ ಲಾಸ್ಟು, ಅಲ್ಲಿಗೆ ಹತ್ತಿದ್ರೆ ಮುಗೀತು ಅಂತ ಹೇಳ್ಕೊಂಡು ಅಲ್ಲಿಗೇನೋ ಹತ್ತಿದ್ವಿ. ಬಟ್ ಈ ಬೆಟ್ಟ ನೋಡ್ತಿದ್ರೆ, ಈ ಅಕ್ಷಯ ಪಾತ್ರೆಯಲ್ಲಿ ನಾವೇನಾದರೂ ವಸ್ತು ಹಾಕಿ ತೊಗೊಳ್ತಾ ಇದ್ರೆ ನಾವು ಎಷ್ಟೇ ತೊಗೊಂಡು ಅದರಲ್ಲಿ ಊರ್ತಾ ಇರುತ್ತಲ್ಲ, ಆ ರೀತಿ ಈ ಬೆಟ್ಟನೂ ನಮಗೆ ನಾವು ಎಷ್ಟು ಹತ್ತಾ ಇದ್ರೂ ಕಾಣ್ತಾನೆ ಇದೆ. ತುದಿ ಮಾತ್ರ ಇನ್ನೂ ನಮಗೆ ಕಾಣ್ತಾನೆ ಇದೆ. ಅಲ್ಲಿದೆ ಇನ್ನೂ ಅಲ್ಲಿದೆ ಅಂತಲೇ ಅನ್ನಿಸ್ತಿದೆ. ಎಷ್ಟು ಹತ್ತಿದ್ರೂ ಸಾಕಾಗಲ್ಲ. ಈ ಬೆಟ್ಟ ಮಾತ್ರ ತುಂಬಾ ಇದೆ. 2 ಅವರ್ ಹತ್ತಬೇಕು ಕಷ್ಟಪಟ್ಟು. ನೀವು ನೋಡ್ತಿದ್ದೀರಲ್ಲ, ಬೆಟ್ಟದ ತುದಿ ಅಲ್ಲಿ ಮೇಲೆ ಇದೆ. ಇನ್ನೂ ಒಂದು 20% ಹತ್ಬೇಕು. ಇರಿ ಝೂಮ್ ಮಾಡಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಅಲ್ಲಿ ಜನ ನಿಂತಿದಾರಲ್ಲ, ಅಲ್ಲಿಗೆ ಹತ್ಬೇಕು ಇನ್ನು ನಾವು. ಇನ್ನೂ ತುಂಬಾನೇ ಇದೆ. ನೀವು ನೋಡ್ತಿರ್ಬೋದು ಬೆಟ್ಟ ಹತ್ತದು. ನೀವು ನೋಡ್ತಿದ್ದೀರಲ್ಲ ಅಲ್ಲೊಂದು ಕೋಟೆ ತರ, ಇದು ಫುಲ್ ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು.
ನಾವಂತೂ ಇಂತೂ 2 ಅವರ್ ಫುಲ್ ಕಷ್ಟ ಬಿದ್ದು ಹತ್ತಿದ್ರಿಂದ ಈ ಟಾಪಿಗೆ ಬಂದ್ವಿ. ನೋಡೋಣ ಒಳಗಡೆ ಹೋಗಿ ಏನಿದೆ ಅಂತ, ಅಂಡ್ ದೆನ್ ಯಾವ ತರ ವ್ಯೂ ಕಾಣುತ್ತೆ ಕೆಳಗಡೆದು ಅಂತಾನು ನೋಡೋಣ. ನಾನೀಗ ಮಧುಗಿರಿ ಬೆಟ್ಟದ ಟಾಪ್ ಅಲ್ಲಿ ಇದೀನಿ. ನಿಮ್ಗೆ ಬೆಟ್ಟದ ಮೇಲಿಂದ ಕಾಣೋ ಅಂತ ವ್ಯೂ ಇದು. ನೀವು ನೋಡ್ತಿರ್ಬೋದು ಮನೆಗಳೆಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣ್ತಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಫುಲ್ ಬೆಟ್ಟದ ಮೇಲಕ್ಕೆ ಹತ್ತದ್ಮೇಲೆ ಇಷ್ಟು ಬಿಸಿಲಿದ್ರು ತಣ್ಣಗ್ ಗಾಳಿ ಬೀಸ್ತಾ ಇದೆ. ನೀವು ನೋಡ್ತಿರ್ಬೋದು. ಅಂಡ್ ದೆನ್ ನಾನು ಇಲ್ಲಿ ನಿಂತಿರೋದು ಕೆಳಗಡೆ ಒಂದು ಮಂಟಪದ ತರ ಇದೆ ಫುಲ್ಲು. ಅದ್ರ ಮೇಲೆ ಹತ್ತಿ ಬಂದು ನಾವು ಇಲ್ಲಿ ನಿಂತಿರೋದು. ನಮ್ಗಿಂತೂ ಮೊದ್ಲೇನೆ ತುಂಬಾನೇ ಗ್ರೂಪ್ಸ್ ಬೆಟ್ಟ ಹತ್ಕೊಂಡ್ ಮೇಲೆ ಬಂದಿದ್ರು. ಅಂಡ್ ನಾವು ಫ್ಲಾಗ್ ತಗೊಂಡ್ ಹೋಗಿದ್ರಿಂದ ನಮ್ ಕೈಯಲ್ಲಿದ್ದ ಫ್ಲಾಗ್ ಇಸ್ಕೊಂಡು ಎಲ್ರೂನು ಗುಂಪಾಗಿ ನಿಂತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿದ್ರು. ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಸಮಸ್ತ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತು. ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ತುಂಬಾನೇ ಬಿಸಿಲಿದ್ದಿದ್ರಿಂದ ನಾವೊಂದು 1/2 hour ಅಷ್ಟೇ ಬೆಟ್ಟದ ಮೇಲೆ ಟೈಮ್ ಸ್ಪೆಂಡ್ ಮಾಡಕ್ಕಾಗಿತ್ತು. ಅಂಡ್ ನಾವು ತಗೊಂಡೋಗಿದ್ ನೀರೆಲ್ಲ ಖಾಲಿ ಕೂಡ ಆಗೋಯ್ತು. ಇಮಿಡಿಯೇಟ್ ಆಗಿ ಕೆಳಗಡೆ ಹೋಗೋಣ ಅಂತ ನಾವು ಬೆಟ್ಟ ಇಳ್ಕೊಂತ ಕೆಳಗಡೆಗೆ ಹೊರಟ್ವಿ. ಅಂಡ್ ನೀವು ನೋಡಿದ್ರಲ್ಲ ಈ ಕೋಟೆ, ಆ ಮಂಟಪ, ಅಂಡ್ ಇಲ್ಲಿ ಮೊದ್ಲು ಗೋಪಾಲಕೃಷ್ಣ ಸ್ವಾಮಿ ಟೆಂಪಲ್ ಕೂಡ ಇತ್ತಂತೆ ಈ ಬೆಟ್ಟದ ತುದಿನಲ್ಲಿ. ಬಟ್ ಈಗ ಅದೆಲ್ಲ ಪಾಳು ಬಿದ್ದಿದೆ. ಇದನ್ನೆಲ್ಲ ಕಟ್ಸಿದ್ದು 17ನೇ ಶತಮಾನದಲ್ಲಿ, ಅಂದ್ರೆ 1670ರಲ್ಲಿ ರಾಜ ಹಿರೇಗೌಡ ಅನ್ನೋ ಒಬ್ಬ ಪಾಳ್ಯಗಾರನಂತೆ ಇದನ್ನೆಲ್ಲ ಕಟ್ಸಿದ್ದು. ತದನಂತರ ಈ ಮಧುಗಿರಿ ಬೆಟ್ಟ, ಈ ಕೋಟೆ ಎಲ್ಲ ಹೈದರಾಲಿಯ ವಶಕ್ಕೆ, ಅದಾದ್ಮೇಲೆ ಟಿಪ್ಪು ಸುಲ್ತಾನ್, ಅದಾದ್ಮೇಲೆ ಮೈಸೂರು ರಾಜರ ವಶದಲ್ಲಿ ಇತ್ತಂತೆ. ಸೊ ಈಗ ಈ ರೀತಿ ಫುಲ್ ಮೇಲ್ಗಡೆ ಪಾಳು ಬಿದ್ದಿರೋ ಮಂಟಪಗಳಿದೆ. ಬಟ್ ಟ್ರೆಕ್ಕಿಂಗ್ ಮಾಡೋರ್ಗ್ ಮಾತ್ರ ಈ ಮಧುಗಿರಿ ಬೆಟ್ಟ ಮಾಡಿಸ್ದಂಗಿದೆ. ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರಿಗೆ ತುಂಬಾ ಈ ತರ ಟ್ರೆಕ್ ಮಾಡ್ಬೇಕಂತ ಆಸೆ ಇದೆಯೋ ಈ ಮಧುಗಿರಿ ಬೆಟ್ಟಕ್ಕೆ ಬಂದು ವಿಸಿಟ್ ಮಾಡಿ, ನಿಮ್ಗೆನೆ ಗೊತ್ತಾಗತ್ತೆ. ಆಲ್ಮೋಸ್ಟ್ ಆಲ್ 80% ಬೆಟ್ಟ ಕೆಳಗಡೆ ಇಳ್ಕೊಂಡ್ ಬಂದೆ. ಅಲ್ಲಿಂದ ಕಾಣ್ತಿರೋ ವ್ಯೂ ಅದು. ನೀವ್ ಅಲ್ಲೇನ್ ಟಾಪ್ ಅಲ್ಲಿ ನೋಡ್ತಿದ್ದೀರಾ ಅದು ಜಸ್ಟ್ 50% ಬೆಟ್ಟ ಅಷ್ಟೇ. ನಾವು ಹತ್ತುವಾಗ ಅದೇ ಟಾಪ್ ಅನ್ಕೊಂಡ್ ಹತ್ತದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ ಇನ್ನೂ 50% ಇದೆ ಅಂತ. ಬಟ್ ಈ ಮಧುಗಿರಿ ಬೆಟ್ಟ ಮಾತ್ರ ಸೂಪರ್ ಆಗಿದೆ ಕಣ್ರಿ.
ನಾವು ಕರೆಕ್ಟ್ ಆಗಿ 8:15ಗೆ ಬೆಟ್ಟ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಫುಲ್ ಮೇಲೆ ಹೋಗೋಷ್ಟರಲ್ಲಿ 10 ಗಂಟೆ ಆಯ್ತು. 10 ಗಂಟೆಯಿಂದ 11 ಗಂಟೆವರೆಗೂ ಬೆಟ್ಟದ ಮೇಲೇನೆ ಇದ್ವಿ. ಮತ್ತೆ 11 ಗಂಟೆಗೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆ ಅಷ್ಟೊತ್ತು ಕೆಳಗಡೆ ಇಳ್ಕೊಂಡ್ ಬಂದ್ವಿ. ಹತ್ತೋದಕ್ಕಿಂತ ಇಳಿಯೋದೇನೆ ಕಷ್ಟ, ಆ ರೀತಿ ಇಳಿಜಾರಾಗಿದೆ ಇಲ್ಲಿ. ನಿಧಾನವಾಗಿ ಹುಷಾರಾಗಿ ಹತ್ತಿ ಇಳಿಬೇಕು. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ನಿಮ್ಗೆ ಬೆಟ್ಟದ ಮೇಲೆ ಏನೂ ಸಿಗಲ್ಲ. ಸಾಧ್ಯವಾದಷ್ಟು ಸ್ನಾಕ್ಸು, ಬಿಸ್ಕೆಟು, ಬಾಳೆಹಣ್ಣು ಅಥವಾ ಸೌತೆಕಾಯಿ, ಅಂಡ್ ದೆನ್ ನಿಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಡಬಲ್ ನೀರ್ ತಗೊಂಡೋಗಿ, ವಾಟರ್ ಬಾಟಲ್ಸ್ ತಗೊಂಡೋಗಿ. ಅದೇ ವಾಟರ್ ಬಾಟಲ್ಸೇ ಮೈನ್ ಇಂಪಾರ್ಟೆಂಟ್. ನಿಮಗ್ ಬೆಟ್ಟದಲ್ಲಿ ಎಲ್ಲೂ ಯಾವ ಅಂಗಡಿನೂ ಇಲ್ಲ, ಏನೂ ಸಿಗೋದಿಲ್ಲ. ಸೊ ಫ್ರೆಂಡ್ಸ್, ಈ ನನ್ನ ಕನ್ನಡ ರಾಜ್ಯೋತ್ಸವದ ವಿಶೇಷವಾದ ಈ ವಿಡಿಯೋ ಮತ್ತೆ ಮಧುಗಿರಿ ಬೆಟ್ಟ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೀವು ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸ್ ಅಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.